ಚೈನಾ ಇನ್ವಲ್ಯೂಷನ್ ಅನ್ನೋ ಒಂದು ಹೊಸ ಆರ್ಥಿಕ ಸಮಸ್ಯೆನ ಎದುರಿಸ್ತಾ ಇದೆ. ಸಾಮಾನ್ಯವಾಗಿ ಎಲ್ಲಾ ದೇಶಗಳ ಸರ್ಕಾರ ಬೆಲೆ ಏರಿಕೆ ಅನ್ನೋ ಸಮಸ್ಯೆನ ಎದುರಿಸಿದ್ರೆ, ಚೈನಾದಲ್ಲಿ ಈಗ ಬೆಲೆ ಇಳಿಕೆ ಅನ್ನೋ ಒಂದು ಹೊಸ ಸಮಸ್ಯೆ ಶುರುವಾಗಿದೆ. ಇದಕ್ಕೆಲ್ಲ ಕಾರಣ ಇನ್ವಲ್ಯೂಷನ್ ಅನ್ನೋ ಒಂದು ಫೆನಾಮಿನಾ. ಈ ಇನ್ವಲ್ಯೂಷನ್ ಅಂದ್ರೆ ಏನು ಅಂದ್ರೆ, ಕಂಪನಿಗಳ ನಡುವೆ ಕಾಂಪಿಟೇಷನ್ ತುಂಬಾ ಎಕ್ಸೆಸ್ ಆಗೋದು. ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಕಂಪನಿಗಳ ನಡುವೆ ಕಾಂಪಿಟೇಷನ್ ಜಾಸ್ತಿ ಆಗೋದು. ಈ ಕಾಂಪಿಟೇಷನ್ ಹೆಚ್ಚಾಗೋದ್ರಿಂದ ಚೈನಾದ ಆರ್ಥಿಕತೆಗೆ ಏನ್ ಸಮಸ್ಯೆ ಆಗೋದಕ್ಕೆ ಸಾಧ್ಯ? ಹೌದು, ಖಂಡಿತ ಸಾಧ್ಯ ಇದೆ. ಅದೇನಂದ್ರೆ, ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು ಅನ್ನೋದು ಅಲ್ಲಿನ ಅಧ್ಯಕ್ಷ ಝಿ ಜಿನ್ಪಿಂಗ್ ಅವರ ಒಂದು ಮಹತ್ವಾಕಾಂಕ್ಷೆ. ಅದಕ್ಕಾಗಿ ಅವ್ರ ಸರ್ಕಾರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಹೆಚ್ಚಿನ ಬಜೆಟ್ ನ ಸ್ಪೆಂಡ್ ಮಾಡುತ್ತೆ, ತುಂಬಾ ಸಬ್ಸಿಡೀಸ್ ನ ಕೊಡೋದಕ್ಕೆ ಶುರು ಮಾಡುತ್ತೆ. ಇದೆಲ್ಲಾ ಕಾರಣಗಳಿಂದಾಗಿ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ತುಂಬಾ ಬೂಮಲ್ಲಿ ಹೋಗುತ್ತೆ, ಅಂದ್ರೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಕಂಪನಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಕಂಪನಿಗಳು ಮಾರ್ಕೆಟ್ ಅಲ್ಲಿ ತಮ್ಮ ಶೇರ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ಡಿಸ್ಕೌಂಟ್ ನ ಕೊಡೋದಕ್ಕೆ ಶುರು ಮಾಡುತ್ತೆ. ಒಂದ್ ರೀತಿಯಲ್ಲಿ ಡಿಸ್ಕೌಂಟ್ ಕಾಂಪಿಟೇಷನ್ ಶುರು ಆಗುತ್ತೆ. ಎಷ್ಟು ಮಟ್ಟಿಗೆ ಡಿಸ್ಕೌಂಟ್ ಅಂತಂದ್ರೆ, BYD ಸೀಗಲ್ ಅನ್ನೋ ಒಂದು ಎಲೆಕ್ಟ್ರಿಕ್ ಕಾರ್ ಕೇವಲ $7,800 ಅಂದ್ರೆ ಭಾರತೀಯ ಮೌಲ್ಯದಲ್ಲಿ ಹೇಳೋದಾದ್ರೆ ಸುಮಾರು $70,000 ಮಾರಾಟ ಆಗುತ್ತೆ ಚೈನಾದಲ್ಲಿ. ಈ ರೀತಿ ಇಷ್ಟೊಂದು ಡಿಸ್ಕೌಂಟ್ ಅಲ್ಲಿ ಒಂದು ಕಾರು ಸೇಲ್ ಆಗ್ತಾ ಇರೋದು ಒಳ್ಳೆ ಖುಷಿ ವಿಷಯನೇ ಅಲ್ವಾ? ಆದ್ರೆ ಈ ರೀತಿಯಾಗಿ ಇಷ್ಟೊಂದು ಕಡಿಮೆ ರೇಟ್ ಅಲ್ಲಿ ಒಂದು ಕಂಪನಿ ತನ್ನ ಪ್ರಾಡಕ್ಟ್ ನ ಸೇಲ್ ಮಾಡ್ತು ಅಂತಂದ್ರೆ, ಆ ಕಂಪನಿ ಪ್ರಾಫಿಟ್ ಕಳ್ಕೊತಾ ಬರುತ್ತೆ, ಕಡಿಮೆ ಮಾಡ್ಕೋತಾ ಬರುತ್ತೆ. ಇದರಿಂದಾಗಿ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಂತ ಎಂಪ್ಲಾಯೀಸ್ಗೆ ಆ ಕಂಪನಿ ಕೊಡುವಂತ ಸ್ಯಾಲರೀಸ್, ವೇಜಸ್ ಎಲ್ಲಾದು ಕೂಡ ಕಡಿಮೆ ಆಗುತ್ತೆ. ಇದು ಇಂಡೈರೆಕ್ಟ್ ಆಗಿ ಚೈನಾದ ಆರ್ಥಿಕತೆ ಕುಂಠಿತ ಆಗೋ ರೀತಿ ನೋಡ್ಕೊಳುತ್ತೆ. ಇದೇ ಫಸ್ಟ್ ಟೈಮ್ ಚೈನಾದಲ್ಲಿ ಈ ತರ ಸಮಸ್ಯೆ ಎದುರಾಗಿಲ್ಲ. ಸುಮಾರು 10 ವರ್ಷಗಳ ಹಿಂದೆ ಚೈನಾದಲ್ಲಿ ಐರನ್ ಮತ್ತೆ ಸ್ಟೀಲ್ ಪ್ರೊಡಕ್ಷನ್ ಕೂಡ ಇದೇ ರೀತಿ ತುಂಬಾ ಬೂಮಲ್ಲಿ ಹೋಗಿರುತ್ತೆ. ಪ್ರೊಡಕ್ಷನ್ ತುಂಬಾ ಹೆಚ್ಚಾಗುತ್ತೆ. ಚೈನಾ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ, ಪ್ರೊಡಕ್ಷನ್ ಗಳ ಮೇಲೆ ಲಿಮಿಟ್ ಹಾಕಿತ್ತು. ಅಂದ್ರೆ ಒಂದು ಕಂಪನಿ ಇದೆ ಅಂದ್ರೆ ಅದು ಸರ್ಕಾರ ಹೇಳಿದಷ್ಟ ಮಾತ್ರ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಆ ರೀತಿಯಾಗಿ ಲಿಮಿಟೇಷನ್ಸ್ ನ ಹಾಕಿತ್ತು. ಆದ್ರೆ ಈ ಸೊಲ್ಯೂಷನ್ ಈಗ ಪ್ರಸ್ತುತ ಇರುವಂತಹ ಇನ್ವಲ್ಯೂಷನ್ ಸಮಸ್ಯೆಗೆ ವರ್ಕ್ ಆಗೋದಿಲ್ಲ. ಯಾಕಂತಂದ್ರೆ ಈಗ ಚೈನಾದಲ್ಲಿ ಹೈಬ್ರಿಡ್ ಎಕಾನಮಿ ಇದೆ. ಹೈಬ್ರಿಡ್ ಎಕಾನಮಿ ಅಂತ ಅಂದ್ರೆ, ಮುಂಚಿನ ತರ ಎಲ್ಲಾ ಕಂಪನಿಗಳು ಸರ್ಕಾರದ ಹಿಡಿತದಲ್ಲಿಲ್ಲ. ಕಂಪನಿಗಳಲ್ಲಿ ಮ್ಯಾಕ್ಸಿಮಮ್ ಶೇರು ಪ್ರೈವೇಟ್ ಸೆಕ್ಟರ್ ಅವ್ರದ್ದಿದೆ. ಈ ರೀತಿ ಮ್ಯಾಕ್ಸಿಮಮ್ ಶೇರು ಪ್ರೈವೇಟ್ ಸೆಕ್ಟರ್ ಅವ್ರು ಇರೋದ್ರಿಂದ ಅವರು ಗೌರ್ಮೆಂಟ್ ಹಾಕ್ದಂತ ನೀವು ಇಂತಿಷ್ಟೇ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತೆಲ್ಲ ಲಿಮಿಟ್ಸ್ ನ ಹಾಕಿದಾಗ, ಪ್ರೈವೇಟ್ ಸೆಕ್ಟರ್ ಅವರು ಪ್ರಾಫಿಟ್ ಗೋಸ್ಕರ ಕಂಪನಿಗಳನ್ನ ನಡೆಸ್ತಾ ಇರೋದ್ರಿಂದ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡೋದಿಲ್ಲ. ಹಾಗಾಗಿ ಚೈನಾದ ಹತ್ರ ಈಗಿರುವಂತ ಸೊಲ್ಯೂಷನ್ ಅಂದ್ರೆ ಎರಡೇನೆ. ಒಂದು, ಆ ಚೈನಾದಲ್ಲಿ ಇರುವಂತಹ ಡೊಮೆಸ್ಟಿಕ್ ಡಿಮ್ಯಾಂಡ್ ನ ಮತ್ತೆ ಕನ್ಸಂಪ್ಷನ್ ನ ಜಾಸ್ತಿ ಮಾಡ್ಕೊಳ್ಳೋದು. ಇಲ್ಲ ಅಂತ ಅಂದ್ರೆ ತನ್ನ ಎಕ್ಸ್ಪೋರ್ಟ್ ಸಪ್ಲೈನ ಜಾಸ್ತಿ ಮಾಡೋದು. ಎಕ್ಸ್ಪೋರ್ಟ್ ಸಪ್ಲೈನ ಜಾಸ್ತಿ ಮಾಡೋದಕ್ಕೆ ಚೈನಾ ಕೂಡ ತಾರಿಫ್ ವಾರ್ ಇಂದ ತುಂಬಾ ಸಮಸ್ಯೆನ ಎದುರಿಸ್ತಾ ಇದ್ದು, ಅದಕ್ಕಿಂತ ಡೊಮೆಸ್ಟಿಕ್ ಕನ್ಸಂಪ್ಷನ್ ಮತ್ತೆ ಡೊಮೆಸ್ಟಿಕ್ ಡಿಮ್ಯಾಂಡ್ ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ಪಾರಾಗಬಹುದಾಗಿರುತ್ತೆ. ಆದ್ರೆ ಚೈನಾದಲ್ಲಿ ಈಗ ಆಲ್ರೆಡಿ ಆಂಟಿ ಇನ್ವಲ್ಯೂಷನ್ ಅನ್ನೋ ಒಂದು ಕ್ಯಾಂಪೇನ್ ಶುರುವಾಗಿದೆ. ಚೈನಾ ಈ ರೀತಿ ಸಮಸ್ಯೆನ ಯಾವ ರೀತಿ ಫೇಸ್ ಮಾಡ್ಕೊಂಡು ಆಚೆ ಬರುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ.